ಏನ್ ಚೆನ್ನಾಗಿಲ್ಲ, ಫುಲ್ ಸ್ಮೆಲ್ ಬಂದ್ಬಿಡುತ್ತ ಬೋನ್ ಹತ್ರ ಎಲ್ಲ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಹೊಸ ವ್ಲಾಗ್ಗೆ. ಇವತ್ತೇನ್ ಪ್ಲಾನ್ ಪವನ್? ಇವತ್ತು ಕಬಾಬ್ ಮ್ಯಾಜಿಕ್ ಹೋಗ್ತಾ ಇದೀರಿ. ತುಂಬಾ ದಿವಸ ಆದ್ಮೇಲೆ ಕ್ರೇವಿಂಗ್ಸ್ ಆಗ್ತೈತೆ ನಮ್ಗೆ, ಹೊಟ್ಟೆ ತುಂಬಾ ಅಂದ್ರೆ ಕ್ರೇವಿಂಗ್ಸ್ ಆಗ್ತೈತೆ, ಫುಡ್ ಕ್ರೇವಿಂಗ್ಸ್. ಸೊ ಇವತ್ತು ಚೀಟ್ ಮೀಲ್ ಅನ್ಕೊಳ್ಳಿ ನಂದು. ಹೋಗೋಣ, ಹೋಗಿ ನೋಡೋಣ. ನಂದು ಎಲ್ಲಾ ಡೇನು ಚೀಟ್ ಮೀಲ್ ಗುರು. ನಂದು ಪರ್ಟಿಕ್ಯುಲರ್ ಇಲ್ಲ ಇದು ಅದು ಅಂತ. ಫಸ್ಟ್ ಪೆಟ್ರೋಲ್ ಹಾಕಿಸ್ಕೊಂತೀವಿ, ಆಮೇಲೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡೋಣ ವ್ಲಾಗ್ನ. ಪೆಟ್ರೋಲ್ ಬಂಕ್ಗೆ ಹೋಗ್ತಾ ಇದೀವಿ. ಪೆಟ್ರೋಲ್ ಬಂಕ್ ಅಲ್ಲಿ ಎಷ್ಟು ಪೆಟ್ರೋಲ್ ಪವನ್? 140. ಓಕೆ, ಇವತ್ತು 140ಗೆ ಪೆಟ್ರೋಲ್ ಹಾಕ್ಸೋದು. ಯಾಕೆ ಅಂತ ಅಂದ್ರೆ ಇದು ರೆಗ್ಯುಲರ್ಲಿ ಯೂಸ್ ಮಾಡಲ್ಲ ಈ ಗಾಡಿ, ಸೊ ಅದಕ್ಕೆ ಕಮ್ಮಿ ಹಾಕಿಸ್ಬಿಟ್ಟು ನಿಲ್ಸ್ಬಿಡೋದು. ಎಲ್ಲ ಶಾರ್ಟ್ ಟರ್ಮ್ ಅಂದ್ರೆ ಚಿಕ್ಕ ಚಿಕ್ಕ ರೈಡ್ಸ್ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಈ ಗಾಡಿ ಯೂಶುವಲಿ ಯೂಸ್ ಮಾಡ್ತೀವಿ. ಅದಕ್ಕೆ ಏನ್ ಪವನ್ ಇಷ್ಟೊಂದ್ ಜಾಮು, ವೇಟಿಂಗು? ಆಯ್ತು ಬಿಡು, ಮಾಡ್ಕೊಂಡು ಹೋಗೋಣ. 140ಗ ಪೆಟ್ರೋಲ್ ಹಾಕಿಸ್ಕೊಂಡ್ರಾ? ಹಾಕ್ಸ್ಕೊಂಡ್ರಿ, ನೀವ್ ಯಾಕೆ ಕಾಮಿಡಿ ಮಾಡ್ತೀರಾ? ಅವ್ರು ಗೊತ್ತಾಗೋತಾರ? ಗೊತ್ತಿಲ್ಲ. ಎಷ್ಟೊಂದ್ ಜನ ಏನಕ್ಕೆ ವಿಡಿಯೋ ಹಿಡ್ಕೊಂತಾರೆ ಅನ್ಬಿಟ್ಟ ಫೀಲ್ ಮಾಡ್ತಾರೆ ಗುರು. ನಾವಂತೂ ಒಳ್ಳೆ ಕದ್ದು ಮುಚ್ಚು ಕೇಡಿಗಳ ತರ ಮಾಡ್ತಾ ಇರ್ತೀವಿ. ನಾನ್ ಸಖತ್ ಪ್ರಿಟಿಯಾಗಿ ಕಾಣಿಸ್ತಾ ಇದೀನಲ್ವಾ ಇವತ್ತು? ಏನೋ ಅವಾಗ ಪ್ರಿಟಿಯಾಗಿ ಕಾಣಿಸ್ಬೇಕು ಅನ್ಸುತ್ತೆ ಗುರು ನನ್ಗೆ. ಹೋಗ್ಲಿ ಬಿಡು, ಮಸ್ತಾಗಿ ಕಾಣಿಸ್ತಾ ಇದೀನಿ ಅಂತ ಗೊತ್ತು. ಪಾಪ ಕಬಾಬ್ ಮ್ಯಾಜಿಕ್ ಹೋಗ್ತಾ ಇದೀವಿ ನಾವ್ ಇವಾಗ, ಬಿಕಾಸ್ ತುಂಬಾ ದಿನ ಆಯ್ತು ನಾನು ಕಬಾಬ್ ಮ್ಯಾಜಿಕ್ ಹೋಗಿ. ಯೂಶುವಲಿ ನನಗೆ ಅಲ್ಲೇ ಇಷ್ಟ ಆಗುತ್ತೆ ನಾನ್ ವೆಜ್ ತಿನ್ನಕ್ಕೆ, ಬಜೆಟ್ ಫ್ರೆಂಡ್ಲಿನು. ಅದಕ್ಕೆ ವಿ ಥಾಟ್ ಫಸ್ಟ್ ಕಬಾಬ್ ಮ್ಯಾಜಿಕ್ ಹೋಗೋಣ. ಪೆಟ್ರೋಲ್ ಹಾಕಿಸ್ಕೊಂಡ್ವಿ, ಅದ್ ಮುಗಿಸ್ಕೊಂಡು ಸೀದಾ ಕಬಾಬ್ ಮ್ಯಾಜಿಕ್ ಹೋಗ್ತೀವಿ. ಹೊಟ್ಟೆ ತುಂಬಾ ತಿನ್ಕೊಂಡು ವಾಪಸ್ ಬರ್ತೀವಿ. ಇವತ್ತು ವೀಕ್ ಆಫ್ ತಗೊಂಡೆ ನಾನು, ಕೆಲ್ಸಕ್ಕೆ ಹೋಗಿರ್ಲಿಲ್ಲ. ಸಿಕ್ಕಾಪಟ್ಟೆ ಜ್ವರ ಫೀಲ್ ಆಗಿತ್ತು. ಅದಕ್ಕೆ ಐ ಥಾಟ್ ಫಸ್ಟ್ ಹುಷಾರ್ ಮಾಡ್ಕೊಳ್ಳೋಣ, ರೆಡಿ ಆಗ್ಬಿಡೋಣ ಅನ್ಬಿಟ್ಟು. ಹಾಯ್ ಕಬಾಬ್ ಮ್ಯಾಜಿಕ್ ಏನು ಅಂದ್ರೆ ತಂದೂರಿ ತಗೊಂಡಿದೀವಿ, ಆಮೇಲೆ 2 ಬರ್ಗರ್ ತಗೊಂಡಿದೀವಿ, ಆಮೇಲೆ ಚಿಕನ್ ರೋಲು ಪ್ಲೇಟ್ ಅಲ್ಲಿ ತಗೊಂಡಿದ್ರೆ ಸಿಕ್ಕಾಪಟ್ಟೆ ಕ್ವಾಂಟಿಟಿ ಕೊಡ್ತಾರೆ. ಯಾರಾದ್ರೂ ಟ್ರೈ ಮಾಡಂಗಿದ್ರೆ ಟ್ರೈ ಮಾಡಿ. 2 ಗ್ರೇಪ್ ಜ್ಯೂಸ್ ತಗೊಂಡಿದೀವಿ. ಇಲ್ಲಿ ಬೆಸ್ಟ್ ಗ್ರೇಪ್ ಜ್ಯೂಸ್ ಅನ್ಕೊಳ್ಳಿ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಲೆಟ್ಸ್ ಟ್ರೈ. ಪವನ್ ಬಂದ್ಬಿಡ್ಲಿ, ಪವನ್ ಕೆಳಗಡೆ ಇದ್ದಾನೆ, ಮೇಲೆ ಬರ್ತಾ ಇದ್ದಾನೆ. ಸೊ ನಾನೆಲ್ಲ ತಗೊಂಡ್ಮೇಲೆ ಬಂದ್ಬಿಟ್ಟೆ, ಅವನು ಬರ್ತಾ ಇದ್ದಾನೆ. 2 ಮಿನಿಟ್ಸ್ ಬಂದ್ಬಿಡ್ತಾನೆ, ಆಮೇಲೆ ಸ್ಟಾರ್ಟ್ ಮಾಡೋಣ ಭೋಜನೆ. ನಾವೆಲ್ಲ ತಿನ್ಪೋತಿಗಳು ಗುರು, ಸಿಕ್ಕಾಪಟ್ಟೆ ತಿನ್ಪೋತಿ. ನಮ್ಗೆ ತಿನ್ನೋದು ಏನನ ಕೊಡಿ ತಿಂತಾ ಇರ್ತೀವಿ ಅನ್ಸುತ್ತೆ ನನಗೆ, ಅಲ್ವಾ ಪವನ್? ನಾವು ತಿನ್ಪೋತಿಗಳು ತಾನೆ, ತಿಂತಾ ಇರ್ತೀವಿ ತಾನೆ. ಶೋರ್ಮಾ ಪ್ಲೇಟ್ ಅಲ್ಲಿ ತಗೊಂಡು ಇಷ್ಟೊಂದು ಕ್ವಾಂಟಿಟಿ ಕೊಡ್ತಾರೆ ನೋಡಿ. ಇಷ್ಟೊಂದು ಚಿಕನ್. ಇದು ರೋಲ್ ಅಲ್ಲಿ ಅಷ್ಟೊಂದು ಬರಲ್ಲ, ಆಚೆ ಸಪ್ರೇಟ್ ಆಗಿ ಪ್ಲೇಟ್ ಅಲ್ಲಿ ಹಾಕ್ಕೊಡಿ ಅಂತ ಕೇಳಿದ್ರೆ ತುಂಬಾ ಕ್ವಾಂಟಿಟಿ ಕೊಡ್ತೀವಿ. ಟ್ರೈ ಮಾಡಿ ನೋಡಿ ಯಾರಾದ್ರೂ. ಏನಂತೀಯ? ಖಂಡಿತ ಅಂತೀನಿ ನಾನಂತ. ಸಪ್ರೇಟ್ ಆಗಿ ತಗೊಂಡ್ರೆ ಏನಂದ್ರೆ ಜಾಸ್ತಿ ಕೊಡ್ತಾರೆ ಚಿಕನ್ ಅದೆಲ್ಲ, ಬಟ್ ನೀವು ರೋಲ್ ತಗೊಂಡ್ರೆ ಅದ್ರ ಒಡೆ ಕಡಿಮೆ ಸಿಗುತ್ತೆ. ಶವರ್ಮ ಸಕ್ಕದಾಗಿದೆ, ಪ್ಲೇಟ್ ಶವರ್ಮ. ಬರ್ಗರ್ ಇಲ್ಲಿ ಇಷ್ಟ ನನಗೆ. ಅಂದ್ರೆ ಈಗ ಕೊಡತ್ತ ಶವರ್ಮ ನಾನು ಯಾವ್ದೇ ಬೆಂಗಳೂರು ಯಾವ್ದೇ ಅಂಗಡಿಗೆ ಹೋಗ್ತೀನಿ ಸ್ಯಾಟಿಸ್ಫೈ ಆಗಲ್ಲ. ಶವರ್ಮ ಆಗ್ಲಿ ಬರ್ಗರ್ ಆದ್ರೆ ಆಗ್ಲಿ ಏನೇ ತಿನ್ಲಿ
ಸ್ಯಾಟಿಸ್ಫೈ ಆಗಲ್ಲ. ಇಲ್ಲಿ ಕೊಡೋ ಟೇಸ್ಟ್ ಬೇರೆ. ಬಟ್ ಕಮ್ಮಿ ಟು ಚಿಕನ್ ಅಷ್ಟೇ, KFC ಕ್ವಾಲಿಟಿ ಚೆನ್ನಾಗಿ ಕೊಡ್ತಾರೆ, ಒಳ್ಳೆ ತರ ಕ್ವಾಲಿಟಿನೂ ಇರತ್ತಿಲ್ಲ. ಒಂದ್ಸತಿ ನಾವು ಫೋರಮ್ ಅಲ್ಲಿ ತಿಂದಿದ್ರಿ ಏನು KFC, ಏನೋ 800 rupees ಏನೋ ಆಯ್ತು ಫುಲ್ ಬಕೆಟ್. ಏನ್ ಚೆನ್ನಾಗಿಲ್ಲ, ಫುಲ್ ಸ್ಮೆಲ್ ಬಂದ್ಬಿಡುತ್ತ ಬೋನ್ ಹತ್ರ ಎಲ್ಲ ಚಿಕನ್ಗೆ. ರಿಟರ್ನ್ ಕೊಡೋಣ ಅಂದ್ರೆ ನಾನು ಫಸ್ಟ್ ಇಂಟ್ರೋವರ್ಟ್, ನಾನು ಹೇಳಿ ಕೇಳೋದು, ನಾನು ನೋಡಿ ಬಿಟ್ಬಿಟ್ಟೆ, ಹೋದ್ರೆ ಹೋಗ್ಲಿ ಅನ್ಬಿಟ್ಟು. ಬಟ್ ಇಲ್ಲ ಹಂಗಲ್ಲ, ನಾವು ಕೊಡೋ ಪ್ರೈಸ್ಗೆ ವರ್ತಿಲ್ಲ ಅಷ್ಟೇ ನಾನು ಹೇಳೋದು, ಇಷ್ಟಪಡೋದು. ಹೌದು, ಸಿಕ್ಕಾಪಟ್ಟೆ ಬಜೆಟ್ ಫ್ರೆಂಡ್ಲಿ. ನನಗೆ ಕ್ವಾಲಿಟಿ, ಕ್ವಾಂಟಿಟಿ ಆಮೇಲೆ ಪ್ರೈಸ್, ಇದು 3 ಸ್ಯಾಟಿಸ್ಫೈ ಆಗುತ್ತೆ. ಸೊ ಯಾವಾಗ್ಲೂ ನಾವು ಏನಾದ್ರು ತಿನ್ಬೇಕು ಅಥವಾ ಚಿಕನ್ ಏನಾದ್ರು ಮಾಡ್ಬೇಕು ಅಥವಾ ತಿನ್ಬೇಕು ಅಂದ್ರೆ ಯೂಶುವಲಿ ಕಬಾಬ್ ಮ್ಯಾಜಿಗೆ ಬರೋದು ಜಾಸ್ತಿ. ಪ್ಲಸ್ ಸಿಟ್ಟಿಂಗು ಚೆನ್ನಾಗಿದೆ, ಸೆಲ್ಫ್ ಸರ್ವಿಸ್ ಆದ್ರೆ. ಬಟ್ ಮೇಲ್ಗಡೆ ಸಿಟ್ಟಿಂಗು ಸಿಕ್ಕಾಪಟ್ಟೆ ಪ್ಲೇಸ್ ಇದೆ. ಈ ಚಿಕನ್ ಹೆಂಗಿದೆ, ಇದಕ್ಕೆ ಏನ್ ಅಂತಾರೆ ಈ ಚಿಕನ್ಗೆ? ಏನೋ ಅಲ್ಲಿ ನೋಡ್ದಲ್ವಾ, ಬಾರ್ಬಿಕ್ಯೂನಾ ಇದು? ಆಹಾ, ಹೌದು, ಒಮ್ಮೆ ಸಕ್ಕತ್ತಾಗಿದೆ, ತಾನೇ ಟ್ರೈ ಮಾಡಿ. ಮೋಸ್ಟ್ ರೆಕಮೆಂಡೆಡ್ ಪ್ಲೇಸ್ ಅಪ್ಪ ಇದು. ನಮ್ಮಿಬ್ಬರದು ಸಿಕ್ಕಾಪಟ್ಟೆ ಫೇವ್ರೇಟ್. ಹೌದಂತೀನಿ ನಾನು. ಯಾವ ಲೆವೆಲ್ಗೆ ಜನ ನಮಗ್ ಗುರ್ರಾಯಿಸ್ತವ್ರಂದ್ರೆ, ತಿನ್ನೋದ್ ಬಿಟ್ಬಿಟ್ಟು ಇವ್ರಿಬ್ರು ಏನ್ ವಿಡಿಯೋ ಮಾಡ್ಕೊಂತವ್ರೆ, ಏನ್ ಅಸಹ್ಯವಾಗಿ ಮಾಡ್ತವ್ರೆ ಅನ್ಬಿಟ್ಟು ಎಲ್ರು ಮಾತಾಡ್ಕೊಂತವ್ರೆ ಗುರು. ನಾವಂತೂ ನಾಚಿಕೆ ಎಲ್ಲಾ ಬಿಟ್ಬಿಟ್ಟು ಬರೀ ವಿಡಿಯೋ ಮೇಲೆ ಕಾನ್ಸಂಟ್ರೇಟ್ ಕೊಡ್ತಾ ಇದೀವಿ, ತಿನ್ನೋ ಮೇಲೆ, ವಿಡಿಯೋ ಮೇಲೆ. ಏನಂತೀಯ ಪವನ್? ಅಷ್ಟೇ ಅಂತೀನಿ, ನನ್ ಫೋಕಸ್ ಎಲ್ಲ ತಿನ್ನೋದ್ ಮೇಲೆನೆ ಯಾರನ್ನ ನೋಡ್ತಾನೋ ಇಲ್ಲ. ಯಾಕಂದ್ರೆ ವಿಡಿಯೋ ಮಾಡಕ್ಕಾಗಲ್ಲ, ಎಲ್ಲಾರನ್ನ ನೋಡಿದ್ರೆ ಎಂಬ್ಯಾರೆಸಿಂಗ್ ಫೀಲ್ ಬಂದ್ಬಿಡತ್ ನನ್ಗೆ. ಎಲ್ಲಾರು ನೋಡ್ತವ್ರಲ್ಲ, ಏನ್ ವಿಡಿಯೋ ಮಾಡ್ಲಿ ಎಲ್ಲ ಅನ್ಕೊಂತಾರೆ, ಅದಕ್ಕೆಲ್ಲ ಅನ್ಕೋಬಾರ್ದು. ಯಾರಾದ್ರೂ ಹೊಸ ವ್ಲಾಗ್ ಸ್ಟಾರ್ಟ್ ಮಾಡೋರ್ಗೆ ಏನ್ ಹೇಳ್ತೀಯ ನಿನ್ ಪ್ರಕಾರ? ನಾ ಇನ್ನ ಅಷ್ಟು ಬೆಳ್ದಿಲ್ಲ, ಬೇರೆಯವ್ರಿಗೆ ಹೇಳೋ ಅಷ್ಟು ವ್ಲಾಗ್ ಅಲ್ಲಿ ಇದ್ರು, ಇನ್ನ ಸಕ್ಸಸ್ ಇನ್ನ ಬಂದಿಲ್ಲ. ಇನ್ನ ನಂಗೆ ಗೊತ್ತಿದೆ ಸಕ್ಸಸ್ ಬಿಡು, ಬಟ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀಯ ಅಲ್ವಾ, ವಾಟ್ ಯು ಟೆಲ್ ದೆಮ್ ಅಂತ ಇರೋದು ಆಸ್ ಅ ನ್ಯೂ ವ್ಲಾಗರ್. ನಾನೇನಂತೀನಿ ಅಂದ್ರೆ, ಇವಾಗ 12 seconds later. ಎಲ್ಲಾರು ನೋಡೋರೆಲ್ಲ ನಮ್ಗೊಂದು ಊಟ ಹಾಕಲ್ಲ, ನಮ್ ತಟ್ಟೆಗೆ ನಾವೇ ಊಟ ಹಾಕೋಬೇಕು, ನಾವೇ ಕಾಸು ಕೊಟ್ಟು ತಗೋಬೇಕು, ಬೇರೆಯವ್ರು ಬಂದು ಹಾಕಲ್ಲ. ಸೊ ಅದಕ್ಕೆ ನಾವ್ ವಿಡಿಯೋ ಮಾಡೋವಾಗ ನಮ್ ಮೇಲೆ ನಮ್ ಫೋಕಸ್ ಇರ್ಬೇಕು. ಯಾರು ಏನಾದ್ರು ನೋಡ್ಕೊಳ್ಳಿ, ಜನ 1000 ಜನ ನೋಡ್ಕೊಳ್ಬೇಕು, ನಮ್ ಫೋಕಸ್ ಎಲ್ಲ ಏನ್ರಿ ವಿಡಿಯೋ ಮೇಲೆ ಇರ್ಬೇಕು, ಆಮೇಲೆ ಫೋಕಸ್ ಇಟ್ಕೋಬೇಕು, ಅಷ್ಟೇ ನಾ ಹೇಳೋದು. ನಾನೇನ್ ಹೇಳ್ತೀನಿ ಗೊತ್ತಾ, ಯಾರಾದ್ರೂ ಹೊಸದು ಟ್ರೈ ಮಾಡ್ಬೇಕು, ಇನ್ನು ಯೋಚನೆನೆ ಮಾಡ್ತಾ ಇದೀರಾ ಅಂದ್ರೆ, ನಮ್ಮ ಹತ್ರ ಚೆನ್ನಾಗಿಲ್ಲ ಫೋನು, ಮೈಕ್ ಚೆನ್ನಾಗಿಲ್ಲ, ಸ್ಟ್ಯಾಂಡ್ ಇಲ್ಲ, ಸೆಲ್ಫಿ ಸ್ಟಿಕ್ ಇಲ್ಲ, ಇದೆಲ್ಲ ಯೋಚನೆ ಮಾಡಿಲ್ಲ ತರ ಸ್ಟಾರ್ಟ್ ಮಾಡಿ ಆಗ್ತಾ ಇರಿ. ಡೈಲಿ ಒಂದೊಂದ್ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡಿ. ನೀವು ಕಾಸು ನೋಡ್ಬೇಡಿ ಫಸ್ಟ್ ಈ ಕಂಟೆಂಟ್ ಅಲ್ಲಿ, ನೀವು ಮಾಡ್ತಾ ಇರಿ. ಒಂದ್ ಫೋನ್ ಇದ್ರೆ ಸಾಕು, ಐಫೋನೇ ಬೇಕಂತ ಏನಿಲ್ಲ. ನಾವ್ ಮಾತ್ರ ನಿಜ ಹೇಳ್ಬೇಕಂದ್ರೆ ಐಫೋನ್ ಇಲ್ಲ, ನಾರ್ಮಲ್ ಆಂಡ್ರಾಯ್ಡ್ ಫೋನೇ ಇರೋದು, ಅದ್ರಲ್ಲೇ ಮಾಡ್ತಾ ಇದ್ದೀವಿ. ಹೆಂಗಂದ್ರೆ ನೀವು ಇದ್ರಲ್ಲಿ 100% ಕೊಡಿ, ಇದ್ರಲ್ಲೇ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬರೋದ್ರಲ್ಲೇ ಅದನ್ನ ಯೂಸ್ ಮಾಡ್ಕೊಂಡು ಅಪ್ಗ್ರೇಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಏನ್ ಮಾಡ್ಬೇಕಂತ. ಸಪೋಸ್ ಇನ್ಸ್ಟ್ರೂಮೆಂಟ್ಸ್, ಅದೇ ಐಫೋನ್, ಗ್ಯಾಜೆಟ್ಸ್, ಸ್ಟ್ಯಾಂಡ್, ಮೈಕ್, ಆ ತರ ಅಷ್ಟೇ ನಾನು ಹೇಳಕ್ ಇಷ್ಟಪಡೋದು. ಬಟ್ ಟೈಮ್ ಕೊಡಿ, ಸ್ಪೆಂಡ್ ಮಾಡೋದಕ್ಕಂತ ಒಂದು ಟೈಮ್ ಎತ್ತಿಕ್ಕಿ, ಸಕ್ಸಸ್ ಬಂದೇ ಬರುತ್ತೆ ಒಂದು ದಿವಸ. ಟ್ರಸ್ಟ್ ದ ಪ್ರಾಸೆಸ್ ಅಂತೀನಿ ನಾನಂತೂ ಟ್ರಸ್ಟ್ ದ ವಿಷನ್ ಅಂತೀನಿ. ದ ವೇ ಐ ವಿಷನ್ ಫಾರ್ ಮೈ ಸೆಲ್ಫ್ ಅಂದ್ರೆ ಟ್ರಸ್ಟ್ ದ ವಿಷನ್, it will be come true. That's why you are getting that dream again and again. Pavan, cheers Pavan. ಗ್ರೇಪ್ ಜ್ಯೂಸ್ ಕೊಡ್ತಾರೆ ಇಲ್ಲಿ, ಗ್ರೇಪ್ ಪಲ್ಪ್ ಹಾಕ್ಬಿಟ್ಟು. ಗ್ರೇಪ್ ಜ್ಯೂಸ್ ಅಂತೂ ಸಖತ್ತಾಗಿದೆ. ಹೇಗಿದೆ?
ಸಾಕಾಗಿದೆ. ಪಲ್ಪು ಅದು ಏನಂತಾರೆ ಅದನ್ನ ಗ್ರೇಪ್ ಪಲ್ಪ್ ಇರುತ್ತಲ್ವಾ, ಅದನ್ನ ಓಪನ್ ಅದನ್ನ ಹಿಂಗ್ ಮಾಡಿ ಕೊಡ್ತಾರೆ ಒಟ್ಟಲ್ಲಿ. ಸಖತ್ತಾಗಿರುತ್ತೆ ಜ್ಯೂಸು, ರಿಫ್ರೆಶ್ಮೆಂಟ್ ಆಗ್ಬಿಡುತ್ತೆ. ರಿಫ್ರೆಶ್ಮೆಂಟ್ ತಾನೆ. ನಂಗಂತೂ ಇವಾಗ ಬ್ರೈನ್ ಫ್ರೀಸ್ ಆಗೈತೆ ಒಂದ್ ಸೆಕೆಂಡ್ಗೆ. Juventus fans. I mean, this is nice to pick out Lucas. ಸೀರಿಯಸ್ ಆಗಿ ಸಖತ್ತಾಗಿದೆ. ಕೋಲ್ಡ್ ಆಗಿದೆ, ಮೈಂಡ್ ರಿಫ್ರೆಶ್ ಆಗ್ಬೋದು ಸೆಕೆಂಡ್. ಇದು ಗ್ರೇಪ್ ಜ್ಯೂಸ್ ಬಂದ್ರೆ ಟ್ರೈ ಮಾಡಿ. ಕಬಾಬ್ ಮ್ಯಾಜಿಕ್ ಎಲ್ಲೆಲ್ಲಿ? ಸೌತ್ ಅಂಡ್ ಸರ್ಕಲ್. ಓಕೆನಾ? ಜಯನಗರ್ ಸೇರೋದು, ಸೌತನ್ ಸರ್ಕಲ್ ಅಲ್ಲ, ಜಯನಗರ್ ಸೇರೋದು ಅದು. ಏನ್ ಸೌತ್ ಅಂಡ್ ಸರ್ಕಲ್ ಮುಂದೆ ಬಂದ್ರೆ ಬಂತು ಹೋಟ್ಲ್ ಅಷ್ಟೇ. ಇವಾಗ ಏನ್ ಪ್ಲಾನ್? ಮನೆ ಹೋಗಿ ಮಲ್ಕೊಳ್ಳೋದು. ನನ್ನದು ಇಷ್ಟ ಆಗ್ಬಿಡೈತೆ. ಹೌದಾ? ತಿಂದಿದ ತಕ್ಷಣ ಮಲ್ಕೊಂಡು ಪವನ್ ಅಂದ್ರೆ ತಿಂದ ತಕ್ಷಣ ಎಲ್ಲ ಮಲ್ಕೋಬಾರ್ದು. ಒಂದು 2 ಅವರ್ ಎಲ್ಲ ಗ್ಯಾಪ್ ಕೊಟ್ಟು ಆಮೇಲೆ ಮಲ್ಗೋಣ. ಒಂದು 10 ಗಂಟೆಗೆ ಆತರ ಬೆಳಗ್ಗೆ ಬೇಗ ಎದ್ದೇಳ್ಬೇಕು. ನಾನು ಬೆಳಗ್ಗೆ ಬೇಗ ಎದ್ದೇಳ್ಬೇಕು, ಲಾಗಿನ್ ಆಗ್ಬೇಕು. ಸರಿ, ಸಿಗೋಣ ಮತ್ತೆ ಸಿಗೋಣ. ನಾಳೆ ಹೊಸ ವ್ಲಾಗ್, ನ್ಯೂ ಕಂಟೆಂಟ್, ಹೊಸ ವ್ಲಾಗು, ಹೊಸ ಪ್ಲಾನ್, ಆಮೇಲೆ ಹೊಸ ವಿಷನ್. ಹೊಸ ವಿಷನ್ ಜೊತೆ ಸಿಗ್ತೀವಿ ಎಲ್ಲ ಹೊಸ. ಓಕೆ, ಬಾಯ್. ಬಾಯ್, ಟಾಟಾ.